ಸಸ್ಯಾಹಾರ ಶ್ರೇಷ್ಠ, ಮಾಂಸಾಹಾರ ನಿಕೃಷ್ಟ, ಇದೊಂದು ಮನೋಭಾವನೆ ಬೆಳೆದು ಬಂದಿದೆ. ಅದು 100ಕ್ಕೆ 100 ಸುಳ್ಳು. ಒಬ್ಬ ಮನುಷ್ಯನ ಆಹಾರ ಅವನಿಗೆ ಸುಲಭವಾಗಿ ಯಾವುದು ಜೀರ್ಣವಾಗುತ್ತೋ ಅದೇ ಅವನ ಆಹಾರ, ಅದೇ ಅವನಿಗೆ ಶ್ರೇಷ್ಠ. ಯಾವ ಮಾಂಸಾಹಾರ ತಪ್ಪು, ಸಸ್ಯಾಹಾರ. ಹಾಗಾದ್ರೆ ಕುರಿಗಿಂತ ಸಸ್ಯಾಹಾರಿ ಯಾರು? ಕುರಿಗಿಂತ ದೊಡ್ಡ ತಪಸ್ವಿ ಯಾರು? ಹಾಗಾದ್ರೆ ಸಸ್ಯಾಹಾರ ಶ್ರೇಷ್ಠ ಅನ್ನೋದಾದ್ರೆ ಸ್ನಾನ ಮಾಡೋದ್ರಿಂದ ಒಬ್ಬ ಮನುಷ್ಯ ಶ್ರೇಷ್ಠ. ಮೀನು ಮೊಸಳೆಗಿಂತ ದೊಡ್ಡ ಯೋಗಿ ಯಾರು? 24 ಗಂಟೆ ನೀರಲ್ಲಿರುತ್ತೆ. ಹಣ್ಣು ಹಂಪಲು ತಿನ್ನೋದ್ರಿಂದ ಬಹಳ ಶ್ರೇಷ್ಠ. ಕೋತಿಗಿಂತಲೂ ಶ್ರೇಷ್ಠ ಯಾರು? ಇದು ಯಾವುದೋ ಸನಾತನ ಧರ್ಮ ಹೇಳಿದ್ದಲ್ಲ. ನೋಡಿ ಎಲ್ಲಿಗೆ ಹೋಗಿ ಮುಟ್ಟಿದೀವಿ ನಾವು. ವಿವೇಕಾನಂದರ ಮಾಂಸಾಹಾರಿಗಳು, ರಾಮ ಮಾಂಸಾಹಾರಿ, ಕೃಷ್ಣ ಮಾಂಸಾಹಾರಿ, ಪರಮ ತಪಸ್ವಿಗಳೆಲ್ಲ ಈ ದೇಶದಲ್ಲಿ ಮಾಂಸಾಹಾರಿಗಳು. ಎಲ್ಲಿದೆ ಮಾಂಸಾಹಾರ ತಪ್ಪು ಅಂತ? ಎಲ್ಲಿದೆ? ಆದ್ದರಿಂದ ಶಂಕರಾಚಾರ್ಯರು ಹೇಳುವುದೇನು ಅಂದ್ರೆ, ಆಹಾರ ಅಂದ್ರೆ ಕೇವಲ ಬಾಯಿ ಒಳಗಡೆಗೆ ಮಾತ್ರ ಏನು ಹೋಗುತ್ತೆ ಅದಲ್ಲ. ಕಣ್ಣಿನಿಂದ ನೀನ್ ಏನೇನ್ ತಗೊಂಡೆ ಒಳಗಡೆಗೆ, ಏನೇನ್ ದೃಶ್ಯಗಳನ್ನು ನೋಡಿದೆ ನೀನು ಮೊಬೈಲ್ ನಲ್ಲಿ, ಕಿವಿಗಳಿಂದ ಏನೇನ್ ತಗೊಂಡೆ ಚಿಂತನೆಗಳಲ್ಲಿ, ಮನಸ್ಸಿನಲ್ಲಿ ಏನೇನ್ ಮಾಡ್ಕೊಂಡೆ, ಇದೆಲ್ಲಾ ಸೇರಿ ಆಹಾರವಾಗುತ್ತದೆ. ಹಣ್ಣು ಹಂಪಲು ತಿಂದುಕೊಂಡು ನೋಡಬಾರದನ್ನು ನೋಡ್ತಾ ಇದ್ರೆ, ಕೇಳಬಾರದನ್ನು ಕೇಳ್ತಾ ಇದ್ರೆ ಏಕಾಗ್ರತೆ ಬರಲ್ಲ, ಧ್ಯಾನ ಮಾಡೋಕ್ಕಾಗಲ್ಲ. ಮಾಂಸಾಹಾರವನ್ನೇ ತಗೋ, ಆದ್ರೆ ಕಣ್ಣಿನಲ್ಲಿ ಶುದ್ಧವಾದನ್ನ, ಪವಿತ್ರವಾದನ್ನು ನೋಡ್ತಾ ಇದ್ರೆ, ಕಿವಿಯಲ್ಲಿ ಪವಿತ್ರವಾದನ್ನು ಕೇಳ್ತಾ ಇದ್ರೆ ಅದ್ಭುತವಾಗಿ ಧ್ಯಾನ ಮಾಡ್ತೀವಿ. ಬಾಯಿ ಮೂಲಕ ಏನ್ ಹೋಗುತ್ತೆ ಅನ್ನೋದು ಗೌಣ. ಇನ್ನೂ ಮುಂದುವರೆದು ಹೇಳ್ತಾರೆ, ಬಾಯಿ ಒಳಗಡೆಗೆ ಏನ್ ಹೋಗ್ತಾ ಇದೆ ಅನ್ನೋದು ಅಂದ್ರೆ ಇಂಪಾರ್ಟೆಂಟ್. ಮಡಿ ಮೈಲಿಗೆ ನಿರ್ಧಾರ ಆಗೋದು ಬಾಯಿಂದ ಹೊರಗಡೆಗೆ ಏನ್ ಬರ್ತಾ ಇದೆ. ಇದು ಸನಾತನ ಧರ್ಮ. ನಾವು ಅನ್ಕೊಂಡಿರೋದೇನು ಇರೋದೇನು, ಸನಾತನ ಧರ್ಮದ ಬಗ್ಗೆ 90% ಅದು ಏನಿದೆ ಅದ್ರ ಉಲ್ಟಾ ತಿಳ್ಕೊಂಡಿದ್ದೀವಿ.